ಹಾಯ್ ಸ್ನೇಹಿತರೆ, ನಮಸ್ಕಾರ. ಮುಂದಿನ ತಿಂಗಳು ಇಂಗ್ಲೆಂಡ್ ಟೀಮ್ ಭಾರತಕ್ಕೆ ಬರ್ತಾ ಇದೆ. 5 T20, 3 ODI ಆಡ್ತಾರೆ. ಸೊ ಚಾಂಪಿಯನ್ಸ್ ಟ್ರೋಫಿ ಕೂಡ ಫೆಬ್ರವರಿಯಿಂದ ಆರಂಭ ಆಗುತ್ತೆ. ಸೊ ಅದಕ್ಕೋಸ್ಕರ ಇಂಗ್ಲೆಂಡ್ನ ಟೀಮ್ ಅನ್ನು ಅನೌನ್ಸ್ ಮಾಡಲಾಗಿದೆ. ಎರಡೂ ಟೀಮ್ಗೂ ಕೂಡ ಜಾಸ್ ಬಟ್ಲರ್ ಕ್ಯಾಪ್ಟನ್ ಆಗಿರ್ತಾರೆ. ಬಟ್ RCB ಫ್ಯಾನ್ಗಳಿಗೆ ಒಂದು ಖುಷಿಯ ಸುದ್ದಿ ಏನು ಅಂತಂದ್ರೆ, RCBಯ 3 ಸ್ಟಾರ್ಗಳು ಇಂಗ್ಲೆಂಡ್ ಟೀಮಲ್ಲಿರುವಂತಹ ಹೊಡಿಬಡಿ ಆಟಗಾರರು ಭಾರತ ನೆಲಕ್ಕೆ ಬರ್ತಾ ಇದ್ದಾರೆ. ಸೊ ಒಂದೇನು ಅಂತಂದ್ರೆ, RCBಯ IPL ಫ್ರಾಂಚೈಸಿ ಆಂಗಲ್ ಇಂದ ನಾವು ನೋಡೋದಾದ್ರೆ, ಈ IPLಗೂ ಮುಂಚೆ ಅವ್ರಿಗೆ ಒಂದಷ್ಟು ಮ್ಯಾಚ್ ಪ್ರಾಕ್ಟೀಸ್ ಇಂಡಿಯನ್ ಪಿಚ್ ಅಲ್ಲಿ ಆಗುತ್ತೆ. ಸೊ ಯಾರ್ಯಾರು ಇಂಗ್ಲೆಂಡ್ ನ ಟೀಮ್ ಅಲ್ಲಿ ಇದ್ದಾರೆ ಅಂತಂದ್ರೆ, ಒಂದು ಓಪನಿಂಗ್ ಸ್ಲಾಟ್ಗೆ ಸೆಲೆಕ್ಟ್ ಆಗಿರುವಂತಹ ಫಿಲ್ ಸಾಲ್ಟ್ ಇದ್ದಾರೆ. ಸೊ ಅವರು T20 ಒನ್ ಡೇ ಎರಡೂ ಸೆಟಪ್ ಅಲ್ಲೂ ಕೂಡ ಇದ್ದಾರೆ. ಇನ್ನು ಲಿಯಾಮ್ ಲಿವಿಂಗ್ಸ್ಟನ್, ಸೊ ಏನು RCB ಪಿಕ್ ಮಾಡಿದೆ, ಅವರು ಕೂಡ ಒನ್ ಡೇ T20 ಎರಡೂ ಸೆಟಪ್ ಅಲ್ಲಿ ಇದ್ದಾರೆ, ಎರಡೂ ಟೀಮ್ ಅಲ್ಲಿ ಇದ್ದಾರೆ. ಹಾಗೆ ಬಹಳಷ್ಟು ನಿರೀಕ್ಷೆ ಇರುವಂತಹ ಮತ್ತೊಬ್ಬ ಯಂಗ್ಸ್ಟರ್ ಅಂತಂದ್ರೆ ಜೇಕಬ್ ಬೆಥೆಲ್. ಸೊ ಜೇಕಬ್ ಬೆಥೆಲ್ 21 ವರ್ಷದ ಹುಡುಗ. ಸೊ ಅವರು ಭಾರತಕ್ಕೆ ಇನ್ನೇನು ಮ್ಯಾಕ್ಸಿಮಮ್ 22ನೇ ತಾರೀಕು ಮ್ಯಾಚ್ ಆರಂಭ ಆಗ್ತಿರೋದು. ಒಂದು ತಿಂಗಳ ಅಂತರದಲ್ಲಿ ಅವರು ಕೂಡ ಬರ್ತಿದ್ದಾರೆ ಇಂಡಿಯನ್ ಪಿಚ್ಗೆ. ಸೊ ನಾವು ಬಯಸೋದೇನು ಅಂತಂದ್ರೆ, ಇಂಡಿಯನ್ ಪಿಚ್ ಬಗ್ಗೆ ತಿಳ್ಕೊಳ್ಳಿ, ಬಟ್ ಇಂಡಿಯಾದ ಮೇಲೆ ಸವಾರಿ ಮಾಡೋದು ಬೇಡ. ಚೆನ್ನಾಗಿ ಆಡ್ಲಿ, ಬಟ್ ಇಂಡಿಯಾ ಗೆಲ್ಲಬೇಕು, ಅದು ಮುಖ್ಯ. ಆದ್ರೆ RCB ವಿಚಾರಕ್ಕೆ ಬರೋದಾದ್ರೆ, ಎಲ್ಲೆಲ್ಲಿ ಆಡ್ತಾರೆ ಇವರು ಅಂತ ನೋಡಿದ್ರೆ, ಮೊದಲನೇ T20 ಆಡೋದು ಈಡನ್ ಗಾರ್ಡನ್ಸ್, ಅಂದ್ರೆ ಕೋಲ್ಕತ್ತಾದ ಪಿಚ್ ನಲ್ಲಿ. ಸೊ ಅಲ್ಲಿನ ಪಿಚ್ ಕಂಡೀಷನ್ ಹೇಗೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದು RCB KKR ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಆಗ್ಬೋದು. ಎರಡನೇ T20 ಬಂದವರು ಆಡ್ತಿರೋದು 25 ಜನವರಿ ಚೆನ್ನೈಯಲ್ಲಿ. ಸೊ ಚೆನ್ನೈನ ಪಿಚ್ ಹೇಗಿರುತ್ತೆ ಅನ್ನೋದು ಕೂಡ ಒಂದು ಕಂಡೀಷನ್ಸ್ ಅನ್ನ ಅವರು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಮೂರನೇದು ಬಂದು ರಾಜ್ಕೋಟ್, ಹಾಗೆ 4ನೇದು ಪುಣೆ. ಸೊ ಇಲ್ಲಿ ಹೆಚ್ಚಾಗಿ ಮ್ಯಾಚ್ಗಳು ಆಗದೆ ಇರೋದ್ರಿಂದ ತೀರಾ ಅಂತ ಇಂಪ್ಯಾಕ್ಟ್ ಅಲ್ಲ, ಬಟ್ ಇಂಡಿಯನ್ ಪಿಚಸ್ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ, ಅದು T20 ಆಗಿರೋದ್ರಿಂದ. ಇನ್ನು 5ನೇ ಮ್ಯಾಚ್ ಬಹಳ ಇಂಪಾರ್ಟೆಂಟ್, ವಾಂಖೆಡೆಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಫಿಲ್ ಸಾಲ್ಟ್, ಲಿವಿಂಗ್ಸ್ಟೋನ್ ಹಾಗೆ ಬೆಥೆಲ್ ಫಸ್ಟ್ ಟೈಮ್ ಆಡ್ತಿರೋದು, ಯಾಕಂದ್ರೆ ಅವ್ರಿಗೆ ಬಹಳ ಇಂಪಾರ್ಟೆಂಟ್. ಫಿಲ್ ಸಾಲ್ಟ್ ಹಾಗೆ ಲಿವಿಂಗ್ಸ್ಟೋನ್ ಈಗಾಗಲೇ IPL ಆಡಿದ್ದಾರೆ. ಸೊ ಅವ್ರಿಗೆ IPL ನ ಅಥವಾ ಇಂಡಿಯನ್ ಪಿಚ್ ಬಗ್ಗೆ ಒಂದು ಐಡಿಯಾ ಇದೆ. ಬಟ್ ಜೇಕಬ್ ಬೆಥೆಲ್ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾಗೆ ಬರ್ತಿರೋದು. ಇನ್ನು ಒನ್ ಡೇ ಶುರುವಾಗುತ್ತೆ 6ನೇ ಫೆಬ್ರವರಿಯಿಂದ. ಸೊ ಫೆಬ್ರವರಿ 6ಕ್ಕೆ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಮುಂಚೆ ಮೊದಲನೇ ಒನ್ ಡೇ ಬಂದು ನಾಗ್ಪುರ್, ಎರಡನೇದು ಕಟಕ್, ಹಾಗೆ ಮೂರನೇದು ಅಹಮದಾಬಾದ್. ಇದು ಕೂಡ ಮೂರನೇ ಒನ್ ಡೇ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಅಹಮದಾಬಾದ್ ಗುಜರಾತ್ ಟೈಟನ್ಸ್ ನ ತವರೂರು. ಸೊ ಕೋಲ್ಕತ್ತಾ, ಚೆನ್ನೈ, ಮುಂಬೈ, ಗುಜರಾತ್ ಈ 4 ಟೀಮ್ಗಳ ತವರು ಪಿಚ್ ನಲ್ಲಿ ಜೇಕಬ್ ಬೆಥೆಲ್ಗೆ ವಿಶೇಷವಾಗಿ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಒಂದು ಗೋಲ್ಡನ್ ಆಪರ್ಚುನಿಟಿ. ಪಿಚ್ ಕಂಡೀಷನ್ಸ್ ಹೇಗಿರುತ್ತೆ, ಹೇಗೆ ಬಿಹೇವ್ ಮಾಡುತ್ತೆ, ಸೊ ಅಲ್ಲಿ ಸ್ವಲ್ಪ ಅರ್ಥಕೊಂಡು ಒಂದಷ್ಟು ಹೋಮ್ ವರ್ಕ್ ಮಾಡಿದ್ರೆ RCBಯ ಮ್ಯಾಚ್ ಆಡಬೇಕಾದ್ರೆ ಅವೇ ಮ್ಯಾಚ್ಗಳನ್ನ, ಸೊ ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಸೊ ಇದು ನಮಗೆ RCB ವಿಚಾರವಾಗಿ ನಾವು ಚೆಕ್ ಮಾಡೋದಾದ್ರೆ, 3 ಟ್ರಯೋ ಏನಿದೆ, 3 ಸೂಪರ್ ಸ್ಟಾರ್ ಅಥವಾ ಸ್ಟಾರ್ಗಳು ಈಗ ಇಂಡಿಯಾಗೆ ಬರ್ತಿದ್ದಾರೆ. ಒಂದಷ್ಟು ಪಿಚ್ ಅನ್ನು ಅವ್ರು ಅರ್ಥ ಮಾಡ್ಕೋಬಹುದು. ಸೊ ಹಾಗಾಗಿ ಮಾರ್ಚ್ 14ರಿಂದ ಏನು ಸ್ಟಾರ್ಟ್ ಆಗುತ್ತೆ IPL, ಅದಕ್ಕೆ ಮುಂಚೆ ಒಂದಷ್ಟು ಐಡಿಯಾ ನಮ್ಮ ಪಿಚ್ಗಳು ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದು ಒಂದಷ್ಟು ಹೋಮ್ ವರ್ಕ್ ಮಾಡಿದಾಗ ಆಗುತ್ತೆ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈ 3 ಜನ ಬರ್ತಿರೋದು ಇಂಡಿಯಾಗೆ. RCB ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಚೆನ್ನಾಗಿ ಆಡಿ ಇಂಡಿಯಾ ಮೇಲೆ, ಬಟ್ ಗೆಲ್ಲೋದು ನಮ್ಮ ಇಂಡಿಯಾ ಟೀಮೇ ಆಗಿರ್ಬೇಕಷ್ಟೆ. ಏನಂತೀರಾ?